ಇನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ನಿನ್ನೆ ರಾತ್ರಿ ಕೂಡ ಭರ್ಜರಿ ಮಳೆಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪೂರ್ವ ಬೆಂಗಳೂರು ಭಾಗದಲ್ಲಿ ಜಾಸ್ತಿ ಮಳೆ. ರಾಜಾಜಿನಗರ, ಮೆಜೆಸ್ಟಿಕ್, ಆರ್ ನಗರ, ಸದಾಶಿವನಗರ, ಹೆಬ್ಬಾಳ, ಕೆಆರ್ ಪುರಂ, ಬಸವನಗುಡಿ ಸೇರಿದಂತೆ ಹಲವೆಡೆ ಮಳೆರಾಯ ಅಬ್ಬರಿಸಿದ್ದಾನೆ. ಭಾರಿ ಮಳೆಗೆ ನೃಪತುಂಗ ರಸ್ತೆಯಲ್ಲಿ ಬೃಹತ್ ಮರವೊಂದು ಧರೆಗುರುಳಿತ್ತು. ಕೆಲಕಾಲ ಸಂಚಾರ ವ್ಯತ್ಯಯವಾಗಿತ್ತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬಿಬಿಎಂಪಿ ಸಿಬ್ಬಂದಿ ಮರವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ತಡರಾತ್ರಿಯಿಂದ ಬೆಳಗಿನ ಜಾವದ ತನಕನೂ ಕೂಡ ಮಳೆ ಬಂತು. ಬೆಳಗ್ಗೆ ಕೂಡ ತುಂತುರು ಮಳೆ ಬರ್ತಾ ಇತ್ತು ಬೆಂಗಳೂರಿನಲ್ಲಿ. ಹಾಗಾಗಿ ಈ ರಾತ್ರಿ ಹೊತ್ತಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂದುಬಿಟ್ರೆ ಎಲ್ಲ ಜನ ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ಜನ ಮಾತ್ರ ಹೊರಗಡೆ ಓಡಾಡ್ತಾ ಇರ್ತಾರೆ. ಹಾಗಾಗಿ ತುಂಬ ದೊಡ್ಡ ಮಟ್ಟದ ತೊಂದರೆಗಳೇನಾಗಲ್ಲ. ಮರವೊಂದು ನೃಪತುಂಗ ರಸ್ತೆಯಲ್ಲಿ ಉರುಳು ಬಿದ್ದಿತ್ತು, ಬೃಹತ್ ಮರ. ಅದನ್ನು ಇಮಿಡಿಯೇಟಾಗಿ ಬಂದು BBMP ಅವರು ತೆಗೆದು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಹೆಚ್ಚು ಕಡಿಮೆ ಕಳೆದ 4-5 ದಿನಗಳಿಂದ ಬೆಂಗಳೂರಿನಲ್ಲಿ ಸತತವಾಗಿ ಮಳೆಯಾಗ್ತಾ ಇರ್ತಕ್ಕಂಥದ್ದು. ಆ ಮಳೆಯ ಪರಿಣಾಮಗಳು ಪ್ರತಿನಿತ್ಯನೂ ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ಏರಿಯಾದಲ್ಲಿ ವರದಿ ಆಗ್ತಾನೇ ಇದೆ. ಇನ್ನೂ ಇದು ಪೂರ್ವ ಮುಂಗಾರು ಆರಂಭನೇ ಆಗಿಲ್ಲ. ಇದು ಪೂರ್ವ ಮುಂಗಾರಿಗೆ ಈ ಪರಿ. ಇನ್ನು ಮುಂಗಾರೇನಾದ್ರು ಭರ್ಜರಿಯಾಗಿ ಆಗಿಬಿಟ್ರೆ, ಹವಾಮಾನ ಇಲಾಖೆಯವರು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಭರ್ಜರಿಯಾಗಿ ಆದರೆ ಆವಾಗ ಮಾತ್ರ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾವಂತೆ ಒಂದು ರೀತಿಯಲ್ಲಿ ಚಿಂತನೆ ನಡೆಸಬೇಕಾಗುತ್ತೆ. ಅದಕ್ಕೆ ಪೂರ್ವ ತಯಾರಿಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ.